ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಎಲ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಏನಪ್ಪ ಇವತ್ತಿನ ವಿಶೇಷ ಅಂದರೆ, ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಆ ದೇವಸ್ಥಾನನ ಅದಕ್ಕೂ ಮುಂಚೆ ಹೋಗಿದ್ವಿ. ಆವಾಗ ತೊಗೊಂಡಿರೋ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಡಿಲೀಟ್ ಆಗಿಬಿಟ್ಟಿತ್ತು, ಸಿಕ್ಕಿರಲಿಲ್ಲ. ಸೊ 8:30ಗೆ ಎದ್ದೆ ನಾನು. ಇವತ್ತು ಮನೇಲಿ ಎಲ್ಲ ಪೂಜೆ ಮಾಡಬೇಕಿತ್ತು. ಸೊ 8:30ಗೆ ಎದ್ದು ಆಮೇಲೆ ಹಸ್ಬೆಂಡು ಟೀ ಮಾಡ್ತಾಯಿದ್ರು. ಆ ಟೀ ಕುಡಿಬೇಕಿತ್ತು ಇವಾಗ. ಆದರೂ 8:30ಗೆ ಎದ್ದೊಳೋದು ಸೊಸೆ ನಾನೇ ಅನಿಸುತ್ತೆ. ಏನು ಕೆಲಸ ಮಾಡಲ್ಲ ಅಂತ ಅಂದ್ಕೊಂಬೇಡಿ, ಎಲ್ಲ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಲ 8:30, 9 ಗಂಟೆ, ಒಂದು ಸಲ 11 ಗಂಟೆಗೆ ಎದ್ದೇಳ್ತೀನಿ ಅಷ್ಟೇ. ಆದರೂ 8:30ಗೆ ಎದ್ದರೂ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಗೊತ್ತಾ. ಇನ್ನು ಮಳೆಗಾಲದಲ್ಲಂತೂ ಎದ್ದೊಳಕ್ಕೆ ಮನಸ್ಸು ಬರೋಲ್ಲ. ಸೊ ಅದಾದಮೇಲೆ ಹಸ್ಬೆಂಡ್ ಟೀ ಮಾಡ್ಕೊಬಂದು ಕೊಟ್ಟವ್ರೆ. ಬೆಳಗ್ಗೆ ಹೊತ್ತು ಟೀನೇ ಕುಡಿಯೋದು. ಸೊ ಟೀ ಕುಡಿದಾದ್ಮೇಲೆ ಎಲ್ಲ ಖುಷಿಯಾಗಿ ಹಾಗೆ ಎಲ್ಲ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಬೇಕಿತ್ತು. ಆದರೆ ನಾನು ಹೇಳಿದ್ದೆ ಅಲ್ವಾ, ಹಿಂದ್ಗಡೆ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಆ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ. ಸೊ ಆ ವ್ಲಾಗಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಮುಂಚೆನೇ ಮಾಡ್ಕೊಂಡಿದ್ದು ವೀಡಿಯೋ, ಬಟ್ ಡಿಲೀಟ್ ಆಗಿಬಿಟ್ಟಿತ್ತು. ಮತ್ತು ಆಮೇಲೆ ಅದು ಹೆಂಗೆ ಸಿಕ್ತೋ ಗೊತ್ತಿಲ್ಲ ನನಗೆ. ಹಸ್ಬೆಂಡ್ ಕಳಿಸಿದ್ರು ನನಗೆ. ಸೊ ಹಾಗೆ ಅವ್ರನ್ನ ನೋಡಿ ಸೈಟ್ ಹೊಡಿತಾ, ಹಾಗೆ ಅವ್ರನ್ನ ನೋಡ್ತಾ ಖುಷಿ ಪಡ್ತಾ ಹೋಗ್ತಾಯಿದ್ದೀವಿ. ಸೊ ಎಲ್ಲ ಪೂಜೆ ಎಲ್ಲ ಮಾಡಿ ಮನೇಲಿ ರೆಡಿಯಾಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ. ಹೋಗಿ ಬಂದು ಹಾಗೆ ಹೋಗ್ತಾ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡು ನೆಕ್ಸ್ಟು ದೇವಸ್ಥಾನದ ಹತ್ರ ಬಂದ್ವಿ. ಇದು ಆಲ್ರೆಡಿ ನೋಡಿರ್ತೀರ ಟೆಂಪಲ್ ಯಾವುದು ಅಂತ. ಆದರೆ ನಿಜವಾಗ್ಲೂ ಹೇಳ್ತೀನಿ, ಚೆನ್ನಾಗಿದೆ ಟೆಂಪಲ್. ಎಷ್ಟು ಸಲ ಹೋದ್ರೂ ಬೇಜಾರಾಗಲ್ಲ, ಸಖತ್ತಾಗಿರುತ್ತೆ. ಅದು ಸುತ್ತಮುತ್ತ ಎಲ್ಲ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ. ನೋಡೋಕ್ಕೆ ಒಂಥರ ಚೆಂದ. ಯಾಕೆ ಹೇಳ್ತೀರಾ ಬಿಡಿ, ಏನೋ ಒಂಥರ ಖುಷಿ ಅಲ್ಲಿ ಹೋದರೆ. ಸೊ ಹೋಗಿ ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಅಕ್ಕಪಕ್ಕ ಇರೋ ದೇವಸ್ಥಾನಕ್ಕೆಲ್ಲ ಕೈ ಮುಗಿದು ಸಾಯಿಬಾಬಾ ಟೆಂಪಲಿಂದ ಮುಗಿಸಿ ಬಂದಿದ್ದಾಯಿತು ಗಾಯ್ಸ್. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.